ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಹುಲ್ ಗಾಂಧಿಗೆ ದಾರಿ ತೋಚಂಗಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನರನ್ನ ಆಮರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮೆನಲ್ಲಿದ್ರು. ಇವತ್ತು ಅವರಿಗೆ ಸತ್ಯ ಅರಿವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ಡ್ರೈವ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ರು? 2 ತಿಂಗಳ ತನಕ ಪೆನ್ಡ್ರೈವ್ನ ಹಿಡ್ಕೊಂಡು DK ಶಿವಕುಮಾರ್ ಅವರು ಅವ್ರ ಬಳಿನ ಹಿಡ್ಕೊಂಡಿದ್ರು. ಯಾಕೆ? ಆಗ್ಲೇನೆ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವ್ರು ಏನೇ ಡ್ರಾಮಾಬಾಜಿ ಮಾಡಿದ್ರು ಸಹ ಇದ್ಯಾವುದು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ. ನಮ್ಮ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಇದರ ಪರವಾಗಿ ಮತದಾರ ಒಲವಿದೆ. ಹಾಗಾಗಿ ಈ ರೀತಿ ಹೇಳಿಕೆಗಳು ಯಾವುದೋ ಸಹ ಇದನ್ನ ಯಾವ್ದು ಕೂಡ ಕಾಂಗ್ರೆಸ್ ಅನ್ನ ಕಾಪಾಡೋದಕ್ಕೆ ಸಾಧ್ಯ ಅಲ್ಲ. ಈಗ ಅವರೇ ಹೇಳಿದಾರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಗುಸುಗುಸು ನಡೀತಾ ಇದೆ. ನಾನ್ ಹೇಳ್ತಾ ಇಲ್ಲ. 2 ತಿಂಗಳಿಂದ ಅವ್ರ ಜೊತೆ ಪೆನ್ ಡ್ರೈವ್ ಇತ್ತು ಅಂತೇಳಿ ಕೆಲವು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಎಲ್ಲರೂ ಕೂಡ ಅದೇ ಅನುಮಾನ ಇರ್ತಕ್ಕಂಥದ್ದು. ಈ ರೀತಿ ಮಾಹಿತಿ ಇದ್ದು ಕೂಡ ಅವ್ರ ಜೊತೆಲಿ ಇಟ್ಕೊಂಡು ಮಾಹಿತಿ ಇದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅಸ್ತ್ರವನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ಅಂತೇಳಿ ಇವತ್ತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಆಗ್ಲಿ ಯಾರೇ ಆಗ್ಲಿ ಈ ತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬೆಂಬಲಿಸ್ತಕ್ಕಂತ ಪ್ರಶ್ನೆ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇವತ್ತು SIT ಈಗಾಗಲೇ ಘಟನೆ ಆಗಿದೆ. ಯಾರೇ ಇದ್ರು ಕೂಡ ಅದನ್ನ ಎದುರಿಸಬೇಕಾಗ್ತದೆ. ಪ್ರಜ್ವಲ್ ರೇವಣ್ಣ ಕೂಡ ಅದು ಎದುರಿಸಬೇಕಾಗ್ತದೆ. ಬಿಜೆಪಿ ಇದ್ರ ಪರವಾಗಿ ನಿಲ್ತಕ್ಕಂತ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಭಾರಿ ಬುದ್ಧಿವಂತರಿದ್ದಾರೆ. ಈ ತರ ವಿಚಾರದಲ್ಲಿ ಹೇಗೆ ರಾಜಕಾರಣ ಮಾಡಬೇಕು ಅಂತೇಳಿ ಚೆನ್ನಾಗಿ ಸಲಹೆಗಳು ಸಿಗ್ತಾ ಇದೆ. ಅವ್ರು ಮಾಡ್ಲಿ, ಅವ್ರು ಒಳ್ಳೇದಾಗ್ಲಿ. ಆದ್ರೆ ಯಾವುದು ಕೂಡ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗೋದಿಲ್ಲ. ಚುನಾವಣೆನ 2ನೇ ಹಂತದ ಚುನಾವಣೆ, ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಏನ್ ಚುನಾವಣೆ ಆಗಿದೆ ಸಂಪೂರ್ಣವಾಗಿ ಬಿಜೆಪಿ JDS ಪಕ್ಷ ಜಯಬೇರಿಯನ್ನ ಬಾರಿಸ್ತದೆ. 2ನೇ ಹಂತದಲ್ಲಿ ಹತಾಶವಾಗಿ ಈ ರೀತಿ ಬೇರೆ ಕಡೆಗೆ ಇವತ್ತು ಅದನ್ನ ಮತದಾರರ ಒಂದು ದೃಷ್ಟಿಕೋನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ವಿಚಾರ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಯಾರೇ ತಪ್ಪು ಮಾಡಿದ್ರು ಸಹ ಅದನ್ನ SIT ಪ್ರೋಬ್ ಮುಂದೆ ಬರಬೇಕಾಗ್ತದೆ. ಅದು ಮುಂದೆ ಕಾನೂನಾತ್ಮಕವಾಗಿ ಆಗ್ತದೆ. ನಾವು ಇದಕ್ಕೆ ಬೆಂಬಲವನ್ನು ನೀಡೋದಿಲ್ಲ. ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದರಿಂದ ಅವ್ರಿಗೇನು ಕೂಡ ಅದರಿಂದ ಉಪಕಾರ ಆಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.